ಶೂ ಗಡ ಗಡ ಗುಡುಮ್ ಗುಡುಮ್. ನಾಹಿ. ನನ್ನ ಹೆಸರು ರಂಜಿತಾ. ನಾನು ಗೃಹಿಣಿ. ಟರ್ನಿಂಗ್ ಪೇಜಸ್ ಫೌಂಡೇಶನ್ ಸಂಸ್ಥೆಯವರ ಇಂಡಿಯಾ ರೀಡ್ಸ್ ಅಲೋರ್ ಪ್ರೋಗ್ರಾಮ್ನಲ್ಲಿ ನಾನು ಈ ಕತೆ ಓದ್ತಾ ಇದ್ದೀನಿ. ಮಕ್ಕಳೇ, ನಿಮಗೆ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ? ನಾನು ಇವತ್ತೊಂದು ಕತೆ ಓದ್ತಾ ಇದ್ದೀನಿ. ಮುತ್ತು ಮತ್ತು ಕಪ್ಪು. ಲೇಖಕರು ಶೀನಾ ದೇವಯ್ಯ, ಅನುವಾದ ಡಾಕ್ಟರ್ ವಾಸುದೇವ ಶರ್ಮಾ NV, ಪ್ರಕಾಶನ ಮಾಡಿದವರು ಪ್ರಥಮ್ ಬುಕ್ಸ್. ಶುರು ಮಾಡೋಣವಾ? ಮಡಿಕೇರಿಯಲ್ಲಿನ ಕೊಟ್ಟಗೇರಿಯ ಮುತ್ತಣ್ಣ ಕುಟುಂಬದವರಿಗೆ ನೆನಪಿರುವಂತೆ ಗಂಗು ಮುತ್ತಣ್ಣ ಮತ್ತು ರಾಜ ಮುತ್ತಣ್ಣಗೆ ಇದ್ದ ಆಸೆ ತಮಗೆ ಆಟವಾಡಿಕೊಳ್ಳಲು ಒಂದು ಮುದ್ದು ಮುದ್ದಾದ ಪ್ರಾಣಿ ಇರಬೇಕು ಎಂದು. ಆದರೆ ಮುತ್ತಣ್ಣನವರಿಗೆ ಅವೆಲ್ಲ ಇಷ್ಟವಿಲ್ಲ. ಬಹಳ ಒರಟು ಪ್ರಾಣಿಗಳು ಬೇಡ, ಮನೆಯಲ್ಲೆಲ್ಲ ಗಲೀಜು ಮಾಡುತ್ತವೆ, ಬೇಡ, ಅವು ಎಲ್ಲೆಲ್ಲಿ ಹೋಗುತ್ತವೋ ಯಾರಿಗೊತ್ತು, ಬೇಡವೇ ಬೇಡ. ಒಂದು ದಿನ ಮಕ್ಕಳು ಬೆಕ್ಕಿನ ಮರಿಯೊಂದನ್ನು ಮನೆಗೆ ತಂದಿರುವುದು ಮುತ್ತಣ್ಣನವರಿಗೆ ಗೊತ್ತಾಗಿಬಿಟ್ಟಿತು. ಈಗಿನಿಂದ ಅವನ್ನ ನಾವು ಮುತ್ತು ಅಂತ ಅನ್ನೋಣ. ಅದು ಕಡು ಕಪ್ಪು ಬೆಕ್ಕು. ಎಲ್ಲಿ ಸಿಕ್ತು ನಿಮಗಿದು? ಕೇಳಿದರು ಮುತ್ತು. ಮಾಜು ಮಾಮನಿಗೆ ಏನಾಯಿತು ಅಂತ ನೆನಪಿಲ್ಲವಾ? ಆ ದಿನ ಸಂಜೆ ಅವರು ಖುಷಿಯಾಗಿ ವಾಕ್ ಹೋಗ್ತಿದ್ದಾಗ ಕಪ್ಪು ಬೆಕ್ಕು ತಾನೇ ಅಡ್ಡ ಬಂದಿದ್ದು. ಅದರ ಮರುದಿನವೇ ಅವರು ಸತ್ತು ಹೋಗಿದ್ದು. ಅಯ್ಯೋ! ಆದರೆ ಅಪ್ಪ ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ಅದೆಲ್ಲ ವಿಷಯ. ಏನಾದರೂ ಕೆಟ್ಟದ್ದು ಆಗೋ ಮೊದಲು ಇದನ್ನು ಹೊರಹಾಕಿ. ಮಕ್ಕಳು ಅಪ್ಪನನ್ನು ಬೇಡಿಕೊಂಡ್ರು, ಪುಸಲಾಯಿಸಿದ್ರು, ಒಪ್ಪಿಸೋಕ್ಕೆ ತುಂಬ ಪ್ರಯತ್ನಿಸಿದ್ರು. ಆದರೆ ಮುತ್ತು ಒಪ್ಪಲೇ ಇಲ್ಲ. ಸರಿ, ಏನು ಮಾಡೋದು? ಮಕ್ಕಳು ಬೆಕ್ಕಿನ ಮರಿಯನ್ನು ಅಲ್ಲಿಂದ ಎತ್ತಿಕೊಂಡು ತಮ್ಮ ಕೋಣೆಗೆ ಹೋದರು. ಅಲ್ಲಿ ಅದನ್ನು ಗುಟ್ಟಾಗಿ ನೋಡಿಕೊಂಡ್ರು. ಆದರದು ಮುತ್ತುಗೆ ಬಹಳ ಬೇಗ ಗೊತ್ತಾಗಿಬಿಡ್ತು. ಮುತ್ತುಗೆ ತುಂಬ ಕೋಪ ಬಂತು. ಬೇಡ ಅಂದಿದ್ದೇನಲ್ಲ ಎಂದು ಗುಡುಗಿದರು. ಹೇಳಿದ್ದು ಅರ್ಥವಾಗುತ್ತೋ ಇಲ್ವೋ ನಿಮಗೆ? ಅದೆಲ್ಲಿ ಸಿಕ್ತೋ ಅಲ್ಲಿಗೆ ತಗೊಂಡೋಗಿ ಬಿಟ್ಬಿಡಿ. ಗಂಗು ಹಾಗೂ ರಾಜ ತುಂಬ ಬೇಜಾರು ಮಾಡಿಕೊಂಡರು. ಅವರಿಬ್ಬರು ಅಪ್ಪನ ಜೊತೆ ಮಾತೇ ಬಿಟ್ಟರು. ಅವರಿಷ್ಟದ ನೂಲ್ಪಟ್ಟು ಕೋಳಿ ಪಲ್ಯ ತಿನ್ನಲ್ಲ ಅಂದುಬಿಟ್ರು. ಆ ರಾತ್ರಿ ಮುತ್ತುಗೆ ನಿದ್ದೆನೇ ಬರಲಿಲ್ಲ. ಅಂತೂ ಇಂತೂ ನಿದ್ದೆ ಹತ್ತಿದಾಗ ಕನಸಲ್ಲೆಲ್ಲ ಕಪ್ಪು ಕೂದಲುಗಳಿರುವ ಗುಂಡನೆ ಚಿತ್ರಗಳು. ಮಾರನೇ ದಿನ ಬೆಳಗ್ಗೆ ಮನೆಯ ಹೊರಗಿನಿಂದ ಜೋರಾಗಿ ಕೇಳುತ್ತಿದ್ದ ಗುರುಗುಟ್ಟುವ ಶಬ್ದಕ್ಕೆ ಮುತ್ತು ಎಚ್ಚರಗೊಂಡರು. ಮುತ್ತು, ಅಪ್ಪ ಬೇಗ ಬನ್ನಿ, ಬೇಗ! ಮುತ್ತು ಓಡೋಡಿ ಬಂದರು. ಅಪ್ಪ, ಬೆಕ್ಕಿನ ಮರಿ ಅದು ಮರ ಹತ್ತಿಬಿಟ್ಟಿದೆ, ಅದಕ್ಕೆ ನಾವು ಸಹಾಯ ಮಾಡಬೇಕು. ಮುತ್ತು ಮೇಲೆ ನೋಡಿದರು. ಮುತ್ತು ಚಪ್ಪಲಿ ಕಳಚಿ ಮರವೇರುವುದನ್ನು ಮಕ್ಕಳು ಗಂಗು, ರಾಜ, ಪತ್ನಿ ಪೂವಿ ಬಾಯಿ ಬಿಟ್ಟುಕೊಂಡು ನೋಡಿದರು. ಪುಟ್ಪುಟಾಣಿ ಬೆಕ್ಕಿನ ಮರಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮೆಲ್ಲಗೆ ಮಿಯಾವು ಎಂದಿತು. ಮುತ್ತು ಮರಿಯನ್ನು ಹಗುರಾಗಿ ಎತ್ತಿಕೊಂಡು ತಮ್ಮ ಸ್ವೆಟರಿನೊಳಗೆ ಇಳಿಬಿಟ್ಟು ಮರದಿಂದ ಇಳಿದು ಬಂದರು. ನಾವಿದನ್ನು ನೋಡಿಕೊಳ್ಳಬೇಕಪ್ಪ, ಮರಿ ತುಂಬ ಭಯ ಬಿದ್ದಿದೆ. ಮುತ್ತು ಸ್ವಲ್ಪ ಆಲೋಚಿಸಿ ಹೇಳಿದರು. ಆಯಿತು, ಮರಿ ಸುಧಾರಿಸಿಕೊಂಡ ಮೇಲೆ ಇದಕ್ಕೊಂದು ಮನೆ ಹುಡುಕಬೇಕು, ಬೇರೆ ಮನೆ. ಮುಂದಿನ ವಾರದಲ್ಲಿ ಮುತ್ತು ಬೆಕ್ಕಿನ ಮರಿಯನ್ನು ದೂರದಿಂದಲೇ ನೋಡ್ತಾ ಇದ್ರು. ಅದು ತುಂಬ ಹೊರಟು. ಅದು ಮನೆಯಲ್ಲಿ ತುಂಬೆಲ್ಲ ಕೂದಲು ಉದುರಿಸುತ್ತೆ, ಅವರ ತಟ್ಟೆಯಿಂದ ದೋಸೆಗಳನ್ನು ಕದಿಯುತ್ತೆ. ಆದರೆ ಗಂಗು ರಾಜ ಇಷ್ಟು ಖುಷಿಯಾಗಿರುವುದನ್ನು ಮುತ್ತು ಈ ಹಿಂದೆ ಯಾವತ್ತೂ ನೋಡಿಯೇ ಇರಲಿಲ್ಲ. ಕೆಲವೊಮ್ಮೆ ಬೆಕ್ಕಿನ ಮರಿಯ ಆಟಗಳು ಬಹಳ ತಮಾಷೆಯಾಗಿರುತ್ತೆ ಅಂತ ಮುತ್ತು ಕೂಡ ಒಪ್ಪಿಕೊಳ್ಳಬೇಕಾಯಿತು. ನಂತರ ಒಂದು ದಿನ ಬೆಳಗ್ಗೆ ಮುತ್ತು ದಿನಪತ್ರಿಕೆ ಓದುತ್ತಿದ್ದಾಗ ಬೆಕ್ಕಿನ ಮರಿ ಜೋರಾಗಿ ಮಿಯಾವ್ ಮಿಯಾವ್ ಎನ್ನುತ್ತಾ ಕುರ್ಚಿಯ ಮೇಲೆ ಜಿಗಿದು ಅವರ ತೊಡೆ ಏರಿ ಕುಳಿತುಕೊಂಡಿತು. ಏಯ್ ಎನ್ನಲು ಮುತ್ತು ಬಾಯಿ ತೆರೆದರೂ ಏನೂ ಹೇಳಲಿಲ್ಲ. ಮಕ್ಕಳೇ, ನಿಮಗೆ ಕತೆ ಇಷ್ಟ ಆಯಿತಾ? ಪ್ರಾಣಿಗಳು ಅಂದರೆ ನಿಮಗೂ ಇಷ್ಟನಾ?
ನನಗೂ ತುಂಬ ಇಷ್ಟ. ಅನ್ನ ಏನಾಯಿತು ನೋಡ್ತೀನಿ. ಮತ್ತು ಮಕ್ಕಳೇ, ನೀವು ಕತೆ ಓದ್ತಾ ಇರಬೇಕು, ತುಂಬ ಒಳ್ಳೊಳ್ಳೆ ಕತೆನ ಓದ್ತಾ ಇರಬೇಕು, ಕೇಳ್ತಾ ಇರಬೇಕು. ತುಂಬ ಸಂತೋಷ ಆಗುತ್ತೆ ಮತ್ತು ತುಂಬ ನಾಲೆಡ್ಜ್ ಕೂಡ ಬೆಳೆಯುತ್ತೆ. ಇಂಡಿಯಾ ರೀಡ್ಸ್ ಅಲೌಡಿಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನಿಗೆ ಒತ್ತಿರಿ. ನಿಮ್ಮ ಮಗು ಕತೆಗಳ ಮೂಲಕ ಬೆಳೆಯೋದನ್ನ ವೀಕ್ಷಿಸಿ ಪ್ರತಿಯೊಂದು ಪುಟ್ಟ ತಟಿಗೆ. ಈಗ ನಿಮ್ಮ ಸರತಿ. ಆನಂದದಾಯಕ ಓದೋ ಚಳವಳಿಗೆ ಭಾಗವಾಗಿರಿ. ನಿಮ್ಮ ಮಗುವಿಗೆ ಓದೋ ಕೇಳಿಸಿ. ಪ್ರತಿದಿನ ನಿಮ್ಮ 10 ನಿಮಿಷಗಳನ್ನು ನೀಡವಾಡು ದೊಡ್ಡ ವ್ಯತ್ಯಾಸ ಮಾಡ್ತದೆ.